ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ನಟ ಯುವರಾಜ್ ಕುಮಾರ್ ಅವರು ಎಕ್ಕ ಚಿತ್ರದ ಬಿಡುಗಡೆಗೂ ಮುನ್ನ ರಾಯಚೂರಿನ ಹನುಮಾನ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ನಟ ಸುದೀಪ್, ಪುನೀತ್ ಬಳಿಕ ಇಲ್ಲಿಗೆ ಭೇಟಿ ನೀಡಿದ್ದಾರೆ. ನಟ ಯುವರಾಜ್ ಕುಮಾರ್ ಅವರು ಹೊಸ ಚಿತ್ರ ಎಕ್ಕ ಬಿಡುಗಡೆಯ ಹಿನ್ನೆಲೆಯಲ್ಲಿ ಟೆಂಪಲ್ ರನ್ ಪ್ರಾರಂಭಿಸಿದ್ದಾರೆ. ಇಂದು ರಾಯಚೂರಿನ ಪ್ರಸಿದ್ಧ ಹನುಮಾನ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯ ಸ್ವಾಮಿ ದರ್ಶನ ಪಡೆದರು. ದೇವಾಲಯದ ಗರ್ಭಗುಡಿಗೆ ಪ್ರವೇಶಿಸಿ ಪ್ರದಕ್ಷಿಣೆ ಹಾಕಿದ ಬಳಿಕ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ಸ್ವಲ್ಪ ಪ್ರೆಸ್ವರಿಗೆ ಜಾಗ ಬಿಡ್ರಿ ಬ್ರದರ್, ಪ್ರೆಸ್ವರಿಗೆ ಸ್ವಲ್ಪ ಜಾಗ ಬಿಡ್ರಿ. ಕೈ ಸ್ವಲ್ಪ ದೇವರು ಕಣಿ ಕೈ 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 ಬೈ ಬಿಚ್ಚ. ದೇವರ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಟ ಯುವರಾಜ್ ಕುಮಾರ್, ಎಕ್ಕ ಸಿನಿಮಾ ಆರಂಭಿಸುವ ಮುನ್ನ ಮಂತ್ರಾಲಯದಲ್ಲಿ ಸ್ಕ್ರಿಪ್ಟ್ ಪೂಜೆ ಮಾಡಿಸಿದ್ದೆ. ಹೊಸ ಕೆಲಸ ಶುರು ಮಾಡುವ ಮುನ್ನ ನಾವು ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯುತ್ತೇವೆ. ಅದೇ ನಮಗೆ ದೊಡ್ಡ ಧೈರ್ಯ ಅಂತ ಹೇಳಿದರು. ನಾವು ಯಾವುದೇ ಕೆಲಸ ಹೊಸದಾಗಿ ಶುರು ಮಾಡಬೇಕಂದ್ರೆ ನಾವು ಯಾವಾಗಲೂ ಮಂತ್ರಾಲಯಕ್ಕೆ ಬಂದು ರಾಯರ ಆಶೀರ್ವಾದ ತೊಗೊಂಡು ಹೋಗ್ತೀವಿ. ನಮ್ಮ ಚಿತ್ರ ಶುರು ಮಾಡೋಕ್ಕೆ ಮುಂಚೆ ನಾವು ಸ್ಕ್ರಿಪ್ಟ್ ಬಂದ್ಬಿಟ್ಟು ಅಲ್ಲಿ ಮಂತ್ರಾಲಯ ಪೂಜೆ ಮಾಡಿಸಿದ್ವಿ. ಇವತ್ತು ಶೂಟಿಂಗ್ ಎಲ್ಲ ಮುಗೀತು, ಇನ್ನೇನು ರಿಲೀಸ್ ಹತ್ತಿರ ಆಗ್ತಿದೆ. ಅವ್ರ ಆಶೀರ್ವಾದ ತೊಗೊಂಡು ಎಲ್ಲ ತೊಗೊಂಡು ಒಂದು ಧೈರ್ಯ ಅಲ್ಲ. ಅದಾದ ನಂತರ ಇಲ್ಲಿ ರಾಯಚೂರಲ್ಲಿ ಆಂಜನೇಯ ದೇವಸ್ಥಾನ ತುಂಬ ವರ್ಷದಿಂದ ಬರಬೇಕಂತ ಕರೆಕ್ಟಾಗಿ ಟೈಮ್ ಕೂಡ ಬಂತು. ಇಲ್ಲೂ ದೇವರ ಆಶೀರ್ವಾದ ಪಡೆದೆ. ಎಲ್ಲದಕ್ಕೂ ದೇವರ ಆಶೀರ್ವಾದ ಇರುತ್ತೆ. ಎಕ್ಕದಲ್ಲಿ ಏನು ನೋಡ್ಬೋದು ಸರ್? ಅದೇ ನಾನು ಈಗಲೇ ಹೆಂಗೆ ಹೇಳೋಕ್ಕಾಗುತ್ತೆ ಸರ್. ಒಟ್ಟಿನಲ್ಲಿ
ಮನುಷ್ಯನಲ್ಲಿ ಒಳ್ಳೆತನನ ಕಾಪಾಡ್ಕೊಬೇಕನ್ನೋದೇ ಮೇನ್ ಮೆಸೇಜ್. ಅಲ್ಲ ಇಲ್ಲ ಕತೆಗೂ ಜಾಕಿ ಕತೆಗೂ ಏನು ಸಂಬಂಧ ಇಲ್ಲ. ಟೀಸರ್ಗಳು ಮತ್ತು ಸಾಂಗ್ಗಳು ನೋಡಿದಾಗ ಹಾಂ ಹೌದು, ಆ ಕ್ಯಾರೆಕ್ಟರು ನಾವು ಜಾಕಿ ಕ್ಯಾರೆಕ್ಟರ್ ಇನ್ಸ್ಪೈರ್ ಆಗಿಬಿಟ್ಟೆ ಮಾಡಿರೋದು. ಬಟ್ ಕತೆಗೂ ಅದಕ್ಕೂ ಸರಿ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.